ನಮಸ್ಕಾರ. ಕೆಸಿನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾವರ್ಕರ್ ಪ್ರಶ್ನಾವಳಿ ವಿವಾದದಲ್ಲಿ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಂಡಿರುವುದನ್ನು ಸ್ವೀಕರಿಸಲಾಗುವುದಿಲ್ಲ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್. ಕಲೆಕ್ಟರೇಟ್ನಲ್ಲಿ ಹಿರಿಯ ಗುಮಸ್ತೆ ಆಶಲತಾ ಸಾವಿನ ಬಗ್ಗೆ ತನಿಖೆಗೆ ಜಿಲ್ಲಾಧಿಕಾರಿಯಿಂದ ಆದೇಶ. ತನಿಖೆಯ ಉಸ್ತುವಾರಿಯನ್ನು ವಹಿಸಿಕೊಂಡ ಎಡಿಎಂ. ಪಿಟಿ ಎನ್ಡಿಪಿಎಸ್ ಕಾನೂನು ಕಾಯ್ದೆಯಡಿ ಓರ್ವ ವ್ಯಕ್ತಿ ತಡೆಗಟ್ಟುವ ಬಂಧನದಲ್ಲಿ. ಪಾಡಿ ಗ್ರಾಮದ ಬೆಳ್ಳೂರಡ್ಕ ಕಲ್ಲಕಟ್ಟೆಯ ನಿವಾಸಿ ಅಬ್ದುಲ್ ಮುನವೀರ್ ಎಂಬಾತನ ಬಂಧನ. ದಿನಸಿ ವಸ್ತುಗಳ ಬೆಲೆ ಗಗನಕ್ಕೇರಿಕೆ. ಕಳೆದ 1 ತಿಂಗಳಿನಿಂದ ಮಾರುಕಟ್ಟೆಯಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಗಣನೀಯ ಏರಿಕೆ. ಜನತೆ ಸಂಕಷ್ಟದಲ್ಲಿ. ಆಟಿಕಳಂಜ ಗಡಿ ಪ್ರದೇಶವಾದ ಮಂಜೇಶ್ವರ, ಕುಂಜತ್ತೂರು, ತೂಮಿನಾಡಿನಲ್ಲಿ ಮನೆ ಮನೆಗೆ ಭೇಟಿ. ಸಂಸ್ಕೃತಿಯ ಉಳಿವಿನ ಸಂಕೇತವಾಗಿ ಕಂಡುಬಂದ ಆಟಿಕಳಂಜ. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ವತಿಯಿಂದ ರಾಮಾಯಣ ಮಾಸಾಚರಣೆ. ಕಾರ್ಯಕ್ರಮದ ಅಂಗವಾಗಿ ರಾಮಾಯಣ ಕಥೆಯ ಸತ್ಸಂಗಕ್ಕೆ ಅದ್ದೂರಿಯ ಚಾಲನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಪ್ರಶ್ನಾವಳಿ ವಿವಾದದಲ್ಲಿ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಂಡಿರುವುದನ್ನು ಸ್ವೀಕರಿಸಲಾಗುವುದಿಲ್ಲ ಎಂದು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಹೇಳಿದರು. ವಿಡಿ ಸಾವರ್ಕರ್ ಕುರಿತು ಪ್ರಶ್ನೆಗಳನ್ನು ತಯಾರಿಸಿದರೆ ಏನು ಸಮಸ್ಯೆ? ಯುಡಿಎಫ್ ಹಾಗೂ ಎಲ್ಡಿಎಫ್ ರಾಷ್ಟ್ರ ವಿರೋಧದಲ್ಲಿ ಒಂದಾಗಿವೆ. ವಿಡಿ ಸಾವರ್ಕರ್ ಅವರನ್ನು ಅವಮಾನಿಸುವುದರ ವಿರುದ್ಧ ಬಲವಾದ ಪ್ರತಿಭಟನೆಗಳು ನಡೆಯಲಿವೆ ಎಂದು ಪಿಕೆ ಕೃಷ್ಣದಾಸ್ ಕಾಸರಗೋಡಿನಲ್ಲಿ ಹೇಳಿದರು. ಒಂದೇ ಮಾತರವನ್ನು ಯುಡಿಎಫ್ ಅಲ್ಲಗಳೆಯುತ್ತಿರುವುದು ದೇಶದ್ರೋಹ ಎಂದು ಪಿಕೆ കൃഷ്ണദാസ് ആരോപിಸಿದರು. ഈ വി.ഡി. സവർക്കറോട് കോൺഗ്രസും മാർക്സിസ്റ്റ് പാർട്ടി സ്വീകരിച്ച നിലപാട്, UDF സർക്കാർ സ്വീകരിച്ച നിലപാട്, UDFിലെ വിദ്യാഭ്യാസം കൈകാര്യം ചെയ്യുന്ന വിദ്യാഭ്യാസ മന്ത്രി സ്വീകരിച്ച നിലപാട്, അത് ഈ കാര്യം പറയുന്നില്ല. അതിൽ പറയുന്നത് വി.ഡി. സവർക്കറുമായി ബന്ധപ്പെട്ട ചോദ്യം തയ്യാറാക്കിയത് വിദ്യാഭ്യാസത്തെ കാവ്യവൽക്കരിക്കാനുള്ള കേന്ദ്ര സർക്കാരിന്റെ ശ്രമത്തിന്റെ ഭാഗമാണ്. ഇതൊക്കെയാണ് അതിന്റെ ആ ലേഖന പരമ്പരകളിൽ, പ്രസംഗത്തിൽ മറ്റൊക്കെ സൂചിപ്പിക്കുന്നത്. പക്ഷെ ഞങ്ങൾ പറയുന്നത് UDF സർക്കാർ, കോൺഗ്രസ്, ലീഗ് വി.ഡി. സവർക്കറോട് ചോദിച്ച നിലപാട്. വി.ഡി. സവർക്കറെ അപമാനിക്കുക എന്ന് പറയുന്നത് മുഴുവൻ രാജ്യസ്നേഹികളെ അപമാനിക്കുന്നതിന് തുല്യമാണ്. വന്ദേമാതര ഗാനത്തെ നിരോധിക്കുക എന്നുള്ളത് നമ്മുടെ ദേശഭക്തിയെയും ദേശസ്നേഹത്തെയും ചോദ്യം ചെയ്യുക എന്നുള്ളതാണ്. അതിനെയാണ് ഞങ്ങൾ എതിർക്കുന്നത്. ഇക്കാര്യത്തിൽ യാതൊരു വിട്ടുവീഴ്ചയും ഞങ്ങൾക്കില്ല. കാരണം ഞങ്ങൾ നേഷൻ ഫസ്റ്റ് എന്ന് വിശ്വസിക്കുന്ന പ്രസ്ഥാനം ഞങ്ങൾ. അതുകൊണ്ട് അക്കാര്യത്തിൽ ഞങ്ങൾക്ക് യാതൊരു വിട്ടുവീഴ്ചയില്ല. ಜಿಲ್ಲಾಧಿಕಾರಿಯಲ್ಲಿ ಹಿರಿಯ ಗುಮಸ್ತೆ ಆಶಲತಾ ಸಾವಿನ ಬಗ್ಗೆ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶ ನೀಡಿದ್ದಾರೆ. ತನಿಖೆಯ ಉಸ್ತುವಾರಿಯನ್ನು ಎಡಿಎಂ ವಹಿಸಿಕೊಂಡಿದ್ದಾರೆ. ಯಾರಾದರೂ ಅಪರಾಧಿಗಳು ಕಂಡುಬಂದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರು ಕಲೆಕ್ಟರೇಟ್ನಲ್ಲಿ ಹಿರಿಯ ಗುಮಸ್ತೆ ಆಶಲತಾ ಅವರ ಸಾವಿನ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಎಡಿಎಂಗೆ ನಿರ್ದೇಶನ ನೀಡಿದ್ದಾರೆ. ವಿದ್ಯಾನಗರ ಪೊಲೀಸರು ನಡೆಸುತ್ತಿರುವ ತನಿಖೆಯ ಜೊತೆಯಲ್ಲೇ ಈ ಆದೇಶ ನೀಡಲಾಗಿದೆ. ಆಶಲತಾ ವಿದ್ಯಾನಗರ ಪೊಲೀಸರಿಗೆ ಹೇಳಿಕೆ ನೀಡಿದ್ದರು. ಆಗಸ್ಟ್ 7ರಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅವರು ಸ್ವಂತ ಇಚ್ಛೆಯಿಂದ 3 ಪ್ಯಾಕೆಟ್ ಇಲಿ ವಿಷ ಪೇಸ್ಟ್ ಅನ್ನು ಐಸ್ ಕ್ರೀಮ್ನೊಂದಿಗೆ ಬೆರೆಸಿ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ವಿಷ ಸೇವಿಸಲು ಕಾರಣ ಅವರು ಮನೆಯಲ್ಲಿ ಹಾಗೂ ಕಚೇರಿಯಲ್ಲಿ ಒಂಟಿತನ ಅನುಭವಿಸುತ್ತಿದ್ದ ಸ್ಥಿತಿ ಎನ್ನಲಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಅವರು ಮಾನಸಿಕ ಅಸ್ವಸ್ಥತೆಯಲ್ಲಿದ್ದರು. ಆಶಲತಾ ಯಾರ ವಿರುದ್ಧವೂ ಯಾವುದೇ ದೂರು ದಾಖಲಿಸಿಲ್ಲ. ತಮ್ಮ ಸ್ವಂತ ಇಚ್ಛೆಯಿಂದ ಸಾಯಲು ನಿರ್ಧರಿಸಿದ್ದಾರೆ ಎಂದು ಆಶಲತಾ ನೀಡಿದ ಹೇಳಿಕೆ ಸ್ಪಷ್ಟವಾಗುತ್ತದೆ. ಆಗಸ್ಟ್ 7ರಂದು ವಿದ್ಯಾನಗರ ಪೊಲೀಸರು ಚೆಂಗಳದ ಆಸ್ಪತ್ರೆಯಲ್ಲಿ ಸಂಬಂಧಿಕರ ಸಮ್ಮುಖದಲ್ಲಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿತ್ತು. ಆಶಲತಾ ಆಗಸ್ಟ್ 9ರ ಮಧ್ಯಾಹ್ನ ಕಲ್ಲಿಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಆಶಲತಾ ಮೇ 12ರಿಂದ ಕಲೆಕ್ಟರೇಟ್ನಲ್ಲಿ ಎಂಡೋಸಲ್ಫಾನ್ ವಿಶೇಷ ಸೆಲ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಎಂಡೋಸಲ್ಫಾನ್ ವಿಶೇಷ ಸೆಲ್ನಲ್ಲಿ ಅತ್ಯುತ್ತಮ ಸೇವೆಯನ್ನು ನೀಡಿದ್ದಾರೆ ಎಂದು ವಿಶೇಷ ಸೆಲ್ ಉಸ್ತುವಾರಿ ವಹಿಸಿರುವ ಅಧಿಕಾರಿಗಳು ತಿಳಿಸಿದ್ದಾರೆ. ತನಿಖೆಯಲ್ಲಿ ಯಾರಾದರೂ ಅಪರಾಧಿಗಳು ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಿಟಿ ಎನ್ಡಿಪಿಎಸ್ ಕಾನೂನು ಕಾಯ್ದೆಯಡಿ ಓರ್ವ ವ್ಯಕ್ತಿಯನ್ನು ಮುನ್ನೆಚ್ಚರಿಕಾ ಬಂಧನದಲ್ಲಿ ಇರಿಸಲಾಗಿದೆ. ಪಾಡಿ ಗ್ರಾಮದ ಬೆಳ್ಳೂರಡ್ಕ ಕಲ್ಲಕಟ್ಟೆಯ ನಿವಾಸಿ ಅಬ್ದುಲ್ ಮುನವೀರ್ ಎಂಬಾತನನ್ನು ಬಂಧಿಸಲಾಗಿರುವುದು. ಈತನ ವಿರುದ್ಧ ವಿವಿಧ ಠಾಣೆಗಳಲ್ಲಾಗಿ 6 ಎನ್ಡಿಪಿಎಸ್ ಪ್ರಕರಣಗಳು ಚಾಲ್ತಿಯಲ್ಲಿವೆ. ಕಾಸರಗೋಡು ಜಿಲ್ಲಾ ಪೊಲೀಸರು ಮಾದಕ ವಸ್ತು ಕಳ್ಳಸಾಗಣೆ ಹಾಗೂ ಅಪರಾಧ ಚಟುವಟಿಕೆಗಳ ವಿರುದ್ಧ ಬಲವಾದ ಕ್ರಮವನ್ನು ಮುಂದುವರಿಸುತ್ತಿದ್ದಾರೆ.
ಆಪರೇಷನ್ ತೂಫಾನ್ ಕಾರ್ಯಾಚರಣೆಯ ಭಾಗವಾಗಿ ನಿರಂತರವಾಗಿ ಮಾದಕ ವಸ್ತು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪಿಯನ್ನು ಪಿಟ್ ಎನ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ತಡೆಗಟ್ಟುವ ಬಂಧನಕ್ಕೆ ಒಳಪಡಿಸಲಾಗಿದೆ. ಆರೋಪಿಯನ್ನು ವಿದ್ಯಾನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿಜಯನ್ ಮೇಳತ್ ನೇತೃತ್ವದ ಜಿಲ್ಲಾ ಅಪರಾಧ ದಳ ಬಂಧಿಸಿದೆ. ಪಾಡಿ ಗ್ರಾಮದ ಬೆಳ್ಳೂರಡ್ಕ ಕಲ್ಲಕಟ್ಟ ನಿವಾಸಿ ಅಬ್ದುಲ್ ಮುನವೀರ್ ಎಂಬಾತನನ್ನು ಬಂಧಿಸಲಾಗಿರುವುದು. ಕಾಸರಗೋಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಆದೇಶದ ಮೇರೆಗೆ ತಡೆಗಟ್ಟುವ ಬಂಧನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆರೋಪಿಯ ವಿರುದ್ಧ ವಿವಿಧ ಠಾಣೆಗಳಲ್ಲಿ 6 ಎನ್ಡಿಪಿಎಸ್ ಪ್ರಕರಣಗಳು ಚಾಲ್ತಿಯಲ್ಲಿವೆ. ಕಾಸರಗೋಡು ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 225/2026 ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣವು ಪ್ರಸ್ತುತ ತನಿಖೆಯಲ್ಲಿದೆ. ಇದಲ್ಲದೆ ಕಾಸರಗೋಡು ಹಾಗೂ ವಿದ್ಯಾನಗರ ಠಾಣೆಗಳಲ್ಲಿ ದಾಖಲಾಗಿರುವ ಅಪರಾಧ ಸಂಖ್ಯೆ 534/2023, 213/2022 ಪ್ರಕರಣಗಳು ವಿಚಾರಣೆಯಲ್ಲಿವೆ. ಆರೋಪಿಯು ಅಪರಾಧ ಸಂಖ್ಯೆ 741/2022, 71/2022 ಮತ್ತು 974/2021 ಹಿಂದಿನ ಪ್ರಕರಣಗಳಲ್ಲಿಯೂ ಶಿಕ್ಷೆಗೆ ಒಳಗಾಗಿದ್ದಾನೆ. ಇದಲ್ಲದೆ ಆರೋಪಿಯು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಅಪರಾಧ ಸಂಖ್ಯೆ 115/2023 ನಂತಹ ಇತರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ದಿನಸಿ ವಸ್ತುಗಳ ಬೆಲೆಗಳು ಗಗನಕ್ಕೇರುತ್ತಿವೆ. ಕಳೆದ 1 ತಿಂಗಳಿನಿಂದ ಮಾರುಕಟ್ಟೆಯಲ್ಲಿ ದಿನಬಳಕೆ ವಸ್ತುಗಳ ಬೆಲೆಗಳು ಗಣನೀಯವಾಗಿ ಏರಿಕೆಯಾಗಿದೆ. ಇದರೊಂದಿಗೆ ತಿಂಗಳ ವೇತನದಾರರು ಹಾಗೂ ದಿನಗೂಲಿ ನೌಕರರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಜನರು ತೀವ್ರ ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದಾರೆ. ಓಣಂ ಹಬ್ಬ ಬರುತ್ತಿರುವುದರಿಂದ ದಿನಬಳಕೆ ವಸ್ತುಗಳ ಬೆಲೆಯಲ್ಲಿ ಇಂತಹ ಹೆಚ್ಚಳವು ಆಚರಣೆಯ ಸಂಭ್ರಮವನ್ನು ಕುಂಠಿತಗೊಳಿಸಲಾಗುತ್ತಿದೆಯೇ ಎಂಬ ಆತಂಕ ಪ್ರಸ್ತುತ ಮೂಡುತ್ತಿದೆ. ಮಾರುಕಟ್ಟೆಯಲ್ಲಿ ವಿವಿಧ ವಸ್ತುಗಳ ಬೆಲೆ ಏರಿಕೆ ತೀವ್ರಗೊಳ್ಳುತ್ತಿದ್ದು, ಸಾಮಾನ್ಯ ಜನರ ಅಡುಗೆ ಬಜೆಟ್ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ಳುತ್ತಿದೆ. ಕಳೆದ 1 ತಿಂಗಳಲ್ಲಿ ಅಕ್ಕಿ, ಸಕ್ಕರೆ ಹಾಗೂ ಧಾನ್ಯಗಳು ಸೇರಿದಂತೆ ದೈನಂದಿನ ಜೀವನದ ಬಹುತೇಕ ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ದಿನಗೂಲಿ ಮಾಡುವವರು ಮತ್ತು ನಿಗದಿತ ತಿಂಗಳ ಸಂಬಳದಲ್ಲಿ ದುಡಿಯುತ್ತಿರುವವರಿಗೆ ಈ ಬೆಲೆ ಏರಿಕೆ ಹೆಚ್ಚು ಪರಿಣಾಮಕಾರಿಯಾಗಿ ಬೀರುತ್ತಿದೆ. ಈಗ ಅವರು ತಮ್ಮ ಸಂಪೂರ್ಣ ಆದಾಯವನ್ನು ಆಹಾರ ಪದಾರ್ಥಗಳಿಗಾಗಿ ಮೀಸಲಿಡಬೇಕಾದ ಸ್ಥಿತಿ ನಿರ್ಮಾಣಗೊಂಡಿದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಮನಾರ್ಹವಾಗಿ ಹೆಚ್ಚಾಗುತ್ತಿದೆ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ. വില കൂടിക്കൊണ്ട് അരി, പഞ്ചസാര, പല സാധനത്തിന് വില കൂടുന്നുണ്ട്. നേന്ത്രപ്പഴം, പിന്നെ സോപ്പ് ഐറ്റംസ് വില കൂടി, സർഫ് ഐറ്റംസ്, എല്ലാ സാധനത്തിനും വില കൂടിക്കൊണ്ടുള്ളതാണ്. അരിക്ക് 2 രൂപ കൂടി, പഞ്ചസാര 2 രൂപ കൂടി, പച്ചരിക്ക് 2 രൂപ കൂടി, ധാന്യങ്ങൾ കൂടിയിട്ടുണ്ട്. ഉഴുന്നുപരിപ്പ് കച്ചവടത്തിന് ബാധിക്കുന്നുണ്ട്. നമുക്ക് സാധനം എടുക്കാൻ പൈസ തികയില്ല. വില പെട്ടെന്ന് കൂടുമ്പോൾ മാർജിൻ, പഴയ മാർജിനിലേക്ക് വില കൂടുമ്പോൾ അതിനനുസരിച്ച് മാർജിൻ കൂടുന്നില്ല, കൂട്ടാൻ പറ്റുന്നില്ല. നമുക്ക് ബുദ്ധിമുട്ടുണ്ടാവും. എല്ലാ സാധനത്തിനും വില കൂടുതൽ ബുദ്ധിമുട്ടുണ്ടാവും. ആൾക്കാർക്ക് ഓണം ആഘോഷിക്കാൻ പറ്റില്ല. മുമ്പുണ്ടായിരുന്നു, പിന്നെ അത് കുറഞ്ഞിപ്പോ വീണ്ടും കൂടിയാണ്. പറയുമ്പോ ചോദിക്കുമ്പോ പറയുന്നത് ഡീസലിന് വില കൂടി നിങ്ങൾക്ക് പറയുന്നതാണ്. കാരണം നമ്മളെന്താ പറയുക, നമ്മൾ ചോദിക്കുമ്പോൾ പറയുന്നത് ಟ್ರಾನ್ಸ್ಪೋರ್ಟ್ ಚಾರ್ಜ್ കൂടുന്നു പറയുന്നത്. ಓಣಂ ಹಬ್ಬ ಬರುತ್ತಿರುವುದರಿಂದ ಮಾರುಕಟ್ಟೆಯಲ್ಲಿ ಈ ಬಿಕ್ಕಟ್ಟು ಹೆಚ್ಚಿನ ಸವಾಲಾಗಿದೆ. ಈ ಬೆಲೆ ಏರಿಕೆಯು ಓಣಂ ಆಚರಣೆಗಾಗಿ ಮಾರುಕಟ್ಟೆಯನ್ನು ಅವಲಂಬಿಸಬೇಕಾದ ಸಾಮಾನ್ಯ ಜನರಿಗೆ ದೊಡ್ಡ ಹೊಡೆತವಾಗಿ ಪರಿಣಮಿಸಲಿದೆ. ಬೆಲೆ ಏರಿಕೆ ಹೀಗೆ ಮುಂದುವರಿದರೆ ಈ ವರ್ಷ ಓಣಂ ಆಚರಣೆಯ ಸಂಭ್ರಮ ಕಡಿಮೆಯಾಗುವುದರಲ್ಲಿ ಸಂದೇಹವಿಲ್ಲ. ಈ ಪರಿಸ್ಥಿತಿಯಲ್ಲಿ ಸರ್ಕಾರವು ಮಾರುಕಟ್ಟೆಯಲ್ಲಿ ತುರ್ತಾಗಿ ಮಧ್ಯ ಪ್ರವೇಶಿಸಿ ಬೆಲೆಗಳನ್ನು ನಿಯಂತ್ರಿಸಲು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತುಳುನಾಡಿನ ಅತಿ ಅಪರೂಪದ ಹಾಗೂ ವಿಶಿಷ್ಟ ಜಾನಪದ ಆಚರಣೆಯಾದ ಆಟಿಕಳಂಜ ಗಡಿ ಪ್ರದೇಶವಾದ ಮಂಜೇಶ್ವರ ಕುಂಜತ್ತೂರು ತೂಮಿನಾಡಿನಲ್ಲಿ ಮನೆಗಳಿಗೆ ಭೇಟಿ ನೀಡುವ ಮೂಲಕ ಜನಮನ ಸೆಳೆದಿದೆ. ಆಷಾಢ ಮಾಸದ ಆಟಿ ತಿಂಗಳ ಹಿನ್ನೆಲೆಯಲ್ಲಿ ಸಂಸ್ಕೃತಿಯ ಉಳಿವಿನ ಸಂಕೇತವಾಗಿ ಈ ಮನೋಹರ ಆಚರಣೆ ನಡೆಸಲಾಗುತ್ತದೆ. ಕರ್ನಾಟಕ ಕೇರಳ ಗಡಿ ಭಾಗದ ಪ್ರಮುಖ ಪ್ರದೇಶಗಳಾದ ಮಂಜೇಶ್ವರ, ಕುಂಜತ್ತೂರು ಹಾಗೂ ತೂಮಿನಾಡಿನಲ್ಲಿ ಆಟಿಕಳಂಜ ವೇಷಧಾರಿಗಳು ಮನೆಗೆ ತೆರಳಿ ತಮ್ಮ ವೇಷಭೂಷಣದ ಮೂಲಕ ಸಂಪ್ರದಾಯವನ್ನು ಕಾಯ್ದುಕೊಂಡು ಬರುತ್ತಿದ್ದಾರೆ. ಹಸಿರೆಲೆಗಳ ಅಲಂಕಾರ, ತಲೆಗೆ ಅಡಿಕೆ ಹಾಳೆಯ ಟೋಪಿ ಹಾಗೂ ಮುಖಕ್ಕೆ ಬಣ್ಣ ಬಳಿದುಕೊಂಡು ಬಂದ ಕಳಂಜನ ಕಳೆಗಟ್ಟು ಗಡಿ ಪ್ರದೇಶದ ಜನರನ್ನು ಆಕರ್ಷಿಸಿತು. ತೆಂಬರೆ ವಾದ್ಯದ ಬಡಿತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಕಳಂಜ ಮನೆಗಳ ಅಂಗಳ ಪ್ರವೇಶಿಸುತ್ತಿರುವ ದೃಶ್ಯ ಮನಮೋಹಕವಾಗಿ ಕಂಡುಬಂತು.
ಈ ಸಂದರ್ಭ ಅರಶಿನ, ಕಲ್ಲಿದ್ದಲು ಹಾಗೂ ಹುಣಸೆಹಣ್ಣು ಮಿಶ್ರಿತ ನೀರನ್ನು ಮನೆಯ ಸುತ್ತಲೂ ಪ್ರೋಕ್ಷಣೆ ಮಾಡುವ ಮೂಲಕ ರೋಗ ರುಜಿನಗಳು ಮತ್ತು ದೃಷ್ಟಿ ದೋಷಗಳನ್ನು ತೊಲಗಿಸಲು ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಕಳಂಜನ ಆಗಮನವನ್ನು ಸ್ವಾಗತಿಸಿದ ಸ್ಥಳೀಯರು ಅಕ್ಕಿ, ತೆಂಗಿನಕಾಯಿ ಹಾಗೂ ಕಾಣಿಕೆ ನೀಡಿ ಗೌರವಿಸಿದರು. ಗಡಿ ಭಾಗದಲ್ಲೂ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತು ಜನಪದ ಕಲೆಗಳನ್ನು ಜೀವಂತವಾಗಿರಿಸುವ ಈ ಪ್ರಯತ್ನಕ್ಕೆ ಸ್ಥಳೀಯರಿಂದ ಉತ್ತಮ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಯಾನೊಂಜಿ ಇತ್ತ ಅಜ್ಜರ್ ನಡ್ದು ದುಮ್ಮುರ್ದಕ್ಕೆ ಬರೋದಿಲ್ಲ ಅಜ್ಜರ್ ನಾಕ್ಲು ಅಜ್ಜರ್ ಮಾತಾ ಕೊಯ್ ನೀಡಿದ ಬುಕ್ಕ ಏನ ಪಪ್ಪ ಕೊಂಡ್ರು ಅಂತೀರಿ ಆಗಿಡ್ದಕ್ಕೆ ಏನ ಮಗ್ಗಿ ಹಸು ಕುಮಾರು ಎನ್ನ ಬುದಾರೆ ಅನ್ನ ಅಂಚೈತೆ ಯಾನ ಒಂಜಿ ಇತ್ತ ಮೂಲೆ ವರ್ಪುನ ಒಂಜಿ 10-15 ವರ್ಷ ಆಗ ಅಂಚೆ ಅದು ಇತ್ತ ಮೂಲೆ ಈ ಇಂಕ್ಲ ಗ್ರಾಮ ಅಂದು ಪೂರ ಉದ್ಯಾವರ ಗ್ರಾಮ ಪೂರ ಇಂಕ್ಲಿಗೆ ಬತ್ತನ ಅಂಚೆ ಅದು ಇತ್ತ ಆಟಿ ಕಲಂಜನ ಇಂಕ್ಲಿ ಕೊಂಡು ಒಂದಿಲ್ಲ ಆಟಿ ತಿಂಗಳು ಆಟಿ ಕಲಂಜನ ಕೊಂಡು ಒಂದಿಲ್ಲ ಮಾರಿದೀರ್ನ ಒಂದೊಂದು ಮಾರಿ ಕೊಣಪುನ ಕಲಂಜಿಯಿಂದ ಬಂದ ಇಲ್ಲೆಲ್ಲರಡು ಬತ್ತದು ಕಟ್ಟದು ಐನ ದಾನದ ಬಂದ ಇಲ್ಲಲ್ಲಕ್ಲು ಅರಿ ತಾರಾಯಿ ಬುಕ್ಕ ಕಳ್ಳ ಕಾಣಿಕೆ ಕೊರ್ದು ಮಾತೆಲ್ಲ ಕೊರ್ಪೇರು ಅಂಚನೆ ಒಂಜಿ ಕ್ರಮ ಒಂಜಿ ತುಂಬ ಹಿರಿಯ ಆಕಲ ಮಂತನ ಕ್ರಮ ಅಂಚನೆ ಇತ್ತ ಯಾಲ್ಲ ಆ ಕಿರಿಯ ಪಾಲಡೆ ಯಾಲ್ಲ ಮಂತೊಂದುಲ್ಲ ಅಂಚನೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸಮುದ್ರ ಕೊರೆತದಿಂದಾಗಿ ಕೃಷಿ ಬೆಳೆಗಳು, ಭೂಮಿ ಹಾಗೂ ಮನೆಗಳನ್ನು ಕಳೆದುಕೊಂಡ ಮೀನುಗಾರರಿಗೆ ಮತ್ತು ಇತರ ಕರಾವಳಿ ನಿವಾಸಿಗಳಿಗೆ ತಕ್ಷಣ ಪರಿಹಾರವನ್ನು ಒದಗಿಸಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆಗ್ರಹಿಸಿದರು. ಬಿಜೆಪಿ ಕುಂಬಳೆ ಮಂಡಲ ಸಮಿತಿ ಹಾಗೂ ಶಾರದಾನಗರ ಸಂರಕ್ಷಣಾ ಕರ್ಮ ಸಮಿತಿಯ ಜೊತೆ ಆಶ್ರಯದಲ್ಲಿ ಕಾಸರಗೋಡು ಕಲೆಕ್ಟರೇಟ್ಗೆ ನಡೆಸಿದ ಪ್ರತಿಭಟನಾ ಮಾರ್ಚ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. കടലെടുത്തു വീടുകളെല്ലാം കടലെടുത്തു പരിഹാരമില്ലേ സർക്കാരെ പാവപ്പെട്ട ജനതയാകെ വഞ്ചിക്കുന്നൊരു സർക്കാരെ വഞ്ചിക്കുന്നൊരു സർക്കാരെ ജയ് ജയ് ഭാരത് മാതാ ജയ് ജയ് ബിജെപി ತೀವ್ರ ಸಮುದ್ರ ಕೊರೆತದಿಂದಾಗಿ ಕೃಷಿ ಬೆಳೆಗಳು, ಭೂಮಿ ಹಾಗೂ ಮನೆಗಳನ್ನು ಕಳೆದುಕೊಂಡ ಮೀನುಗಾರರಿಗೆ ಮತ್ತು ಇತರ ಕರಾವಳಿ ನಿವಾಸಿಗಳಿಗೆ ತಕ್ಷಣವೇ ಪರಿಹಾರವನ್ನು ಒದಗಿಸಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆಗ್ರಹಿಸಿದರು. ಬಿಜೆಪಿ ಕುಂಬಳೆ ಮಂಡಲ ಸಮಿತಿ ಹಾಗೂ ಶಾರದಾನಗರ ಸಂರಕ್ಷಣಾ ಕರ್ಮ ಸಮಿತಿಯ ಜೊತೆ ಆಶ್ರಯದಲ್ಲಿ ಕಾಸರಗೋಡು ಕಲೆಕ್ಟರೇಟ್ಗೆ ನಡೆಸಿದ ಪ್ರತಿಭಟನಾ ಮಾರ್ಚ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನೀವು ಅಲ್ಲಿ ಬಂದು ವಾಸ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನೀವು ಅಧಿಕಾರದ ಅಹಂಕಾರದಿಂದ ಅಧಿಕಾರವನ್ನ ಇಟ್ಟುಕೊಂಡು ನೀವು ದೊಡ್ಡ ಮನೆಯಲ್ಲಿ ವಾಸ ಮಾಡಿಕೊಂಡು ಓಡಾಡಲಿಕ್ಕೆ ಗಾಡಿನ ಇಟ್ಟುಕೊಂಡು ನಿಮ್ಮ ರೋಡಿಗೆ ಒಳ್ಳೆ ಟಾರನ್ನ ಹಾಕಿಕೊಂಡು ನೀವು ಸುಖ ಜೀವನ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮನ್ನ ಗೆಲ್ಲಿಸಲಿಕ್ಕೆ ಬೇಕಾಗಿ ವೋಟ್ ಹಾಕಿದಂತಹ ಮತದಾರರು ಯಾವ ರೀತಿ ಕಷ್ಟ ಅನುಭವಿಸ್ತಿದ್ದಾರೆ ಅಂತ ಹೇಳಿ ನೀವು ಅವರೊಟ್ಟಿಗೆ ಬಂದು ಒಂದು ದಿವಸ ವಾಸ ಮಾಡಬೇಕು ಅಂತೇಳಿ ನಾನು ನಿಮಗೆ ಇಲ್ಲಿಂದ ಹೇಳ್ತಾ ಇದ್ದೀನಿ. ನಿಮಗೆ ಬಾಯಲ್ಲಿ ಹೇಳಲಿಕ್ಕೆ ಸುಲಭ. ಮಿಸ್ಟರ್ ಎ.ಕೆ. ಅಶ್ರಫ್, ನಿಮ್ಮ ಹತ್ರ ಒಂದು ಹೇಳಲಿಕ್ಕೆ ಇರುವಂಥದ್ದು, ನಿಮಗೆ ಬೇರೆ ಈ ಊರಲ್ಲಿ ನಡೀತಾ ಇರುವಂತಹ ವಿಷಯಗಳ ಬಗ್ಗೆ ನಿಮಗೆ ಮಾತಾಡಲಿಕ್ಕೆ ನಿಮಗೆ ಇಲ್ಲ. ಯಾವುದಾದ್ರೂ ಒಂದು ವರ್ಗೀಯ ವಿಷಯ ಬಂತು ಅಂತ ಹೇಳಿದ್ರೆ ಅದಕ್ಕೆ ಬೇಗ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗತ್ತೆ. ಈ ಕಡಲು, ಈ ಸಮುದ್ರದ ಕಿನಾರೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು ಕಷ್ಟ ಅನುಭವಿಸಿದ್ರೆ ಇದರ ಬಗ್ಗೆ ಯಾಕೆ ನೀವು ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೊಂದು ನಿಮ್ಮ ಮೇಲೆ ಸಂಶಯ ಬರ್ತಾ ಇರುವಂಥದ್ದು. ನೀವು ಪ್ರತಿ ಸಲ ಕೂಡ ಓಟಿಗೆ ನಿಲ್ಲುವಾಗ ಸುಳ್ಳು ಪೊಳ್ಳೆಗಳನ್ನು ಹೇಳಿ ಜನರನ್ನು ನಂಬಿಸಿ ಮೋಸ ಮಾಡಿ ನೀವು ಓಟನ್ನು ತಗೊಳ್ತೀರಿ. ಓಟು ತೆಗೆದ ನಂತರ ಆ ಭಾಗಕ್ಕೆ ತಿರುಗಿ ಬರುವುದಿಲ್ಲ. ಈ ಕೇಂದ್ರ ಸರ್ಕಾರ ಮಾಡಬೇಕು ಅಂತದ್ದು ಹೇಳುವಂಥದ್ದು ಯಾವ ಅಡಿಯಲ್ಲಿ ಅಂತ ನನಗೆ ಅರ್ಥ ಆಗುವುದಿಲ್ಲ. ಇಲ್ಲಿಯ ಜನಪ್ರತಿನಿಧಿ MLA ಇಲ್ಲಿ ಬಂದು ಅದನ್ನು ನೋಡಿ ಅದಕ್ಕೆ ಬೇಕಾದಂಥ ಪ್ರಾಜೆಕ್ಟ್ಗಳ ತಯಾರು ಮಾಡಿ ಒಂದೇ ಒಂದು ದಿವಸವಾದರೂ ಕೂಡ ನೀವು ವಿಧಾನಸಭೆಯಲ್ಲಿ ಇದರ ಬಗ್ಗೆ ಮಾತಾಡಿದ್ದೀರಾ? ನೀವು 5 ವರ್ಷ MLA ಆಗಿದ್ರಿ, ಒಂದು ದಿವಸ ಆದರೂ ಕೂಡ ನೀವು ಕೇರಳದ ಅಸೆಂಬ್ಲಿಯಲ್ಲಿ ನಮ್ಮ ಕಡಲ್ ಮಕ್ಕಳಿಗೋಸ್ಕರ ಒಂದೇ ಒಂದು ಧ್ವನಿ ಎತ್ತಿದ್ದೀರಾ? ನೀವು ನಿಮಗೆ ಆ ಒಂದೇ ಒಂದು ವಿಷಯವೂ ಕೂಡ ಧ್ವನಿ ಎತ್ತಲಿಕ್ಕೆ ಆಗದಿದ್ರೆ ಮತ್ತೆ ನೀವು ಇಲ್ಲಿ ನಾಚಿಕೆ ಇಟ್ಟುಕೊಂಡು ಬರಬಾರ್ದು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇನ್ನು ನೀವು ನಿಮ್ಮ ಸುಳ್ಳಿನ ಆಟಗಳು, ನಿಮ್ಮ ದಂಡುದೊರಡೆಗಳು ಇನ್ನು ಈ ಕಡಲ್ ಮಕ್ಕಳು ನಿಮಗೆ ತೋರಿಸ್ತಾರೆ ಅಂತ ಕೂಡ ನಾನು ನಿಮಗೆ ಸೂಚನೆಯನ್ನು ನೀಡ್ತಾ ಇದ್ದೀನಿ. ಅದರೊಟ್ಟಿಗೆ
ಪ್ರತಿ ಸಮುದ್ರ ಕೊರೆತದ ಬಳಿಕವೂ ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳು ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದರೂ ಪರಿಹಾರ ದೊರೆಯಲಿದೆ ಎಂಬ ವಾಡಿಕೆಯ ಭರವಸೆಗಳಿಗೆ ಮಾತ್ರ ವಿಷಯಗಳು ಸೀಮಿತಗೊಳ್ಳುತ್ತಿವೆ. ಸಮಯಕ್ಕೆ ಸರಿಯಾಗಿ ಪರಿಹಾರ ದೊರೆಯುತ್ತಿಲ್ಲ ಎಂದು ಅಶ್ವಿನಿ ಆರೋಪಿಸಿದರು. ಮುಸೋಡಿಯಿಂದ ಶಿರಿಯಾವರೆಗಿನ ಕರಾವಳಿ ಪ್ರದೇಶದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಸಮುದ್ರ ತಡೆಗೋಡೆ ನಿರ್ಮಿಸುವುದು, ಕೃಷಿನಾಶ ಸೇರಿದಂತೆ ಆದ ನಷ್ಟಗಳಿಗೆ ತಕ್ಷಣದ ಆರ್ಥಿಕ ನೆರವು ನೀಡುವುದು, ಮನೆಗಳನ್ನು ಕಳೆದುಕೊಂಡವರಿಗೆ ಪುನರ್ವಸತಿ ಕಲ್ಪಿಸುವುದು ಮುಂತಾದ ಬೇಡಿಕೆಗಳು ಈಡೇರುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಅಶ್ವಿನಿ ಎಚ್ಚರಿಕೆ ನೀಡಿದರು. ನೂರಾರು ಮಹಿಳೆಯರು ಹಾಗೂ ಮೀನುಗಾರರು ಪಾಲ್ಗೊಂಡಿದ್ದ ಪ್ರತಿಭಟನಾ ಮಾರ್ಚ್ ಬಿಸಿ ರೋಡ್ ಜಂಕ್ಷನ್ನಿಂದ ಆರಂಭಗೊಂಡು ಕಲೆಕ್ಟರೇಟ್ನತ್ತ ಸಾಗಿತು. ಕಲೆಕ್ಟರೇಟ್ ಮುಂಭಾಗದಲ್ಲಿ ಪೊಲೀಸರು ಮಾರ್ಚ್ ಅನ್ನು ತಡೆದರು. ಬಳಿಕ ಬಿಜೆಪಿ ನಾಯಕರು ಹಾಗೂ ಮೀನುಗಾರರ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಶಾರದಾನಗರ ಕರಾವಳಿ ಕರ್ಮ ಸಮಿತಿಯ ಅಧ್ಯಕ್ಷ ಶಶಿಕಾಂತ್ ಕಡಪುರ ಅಧ್ಯಕ್ಷತೆ ವಹಿಸಿದರು. ಬಿಜೆಪಿ ರಾಜ್ಯ ಸಮಿತಿ ಸದಸ್ಯರಾದ ವಿ ರವೀಂದ್ರನ್, ಸತೀಶ್ ಚಂದ್ರ ಭಂಡಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಸುನಿಲ್, ಜಿಲ್ಲಾ ಕಾರ್ಯದರ್ಶಿ ಪ್ರಮೀಳಾ ಮಜಲ್, ಜಿಲ್ಲಾ ಸೆಲ್ ಸಂಯೋಜಕ ಸುಕುಮಾರನ್ ಕುದ್ರೆಪಾಡಿ, ಕುಂಬ್ಳೆ ಮಂಡಲ ಅಧ್ಯಕ್ಷ ಬಿ ವಿಕ್ರಮ್ ಪೈ, ಮೀನುಗಾರ ಮುಖಂಡ ಸುರೇಶ್ ಕೆಯೂರು, ಒಬಿಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಕೆಪಿ ವಸರಾಜು ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ವತಿಯಿಂದ ರಾಮಾಯಣ ಮಾಸಾಚರಣೆಯ ಅಂಗವಾಗಿ ರಾಮಾಯಣ ಕಥೆಯ ಸತ್ಸಂಗವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಕಾಸರಗೋಡು ಮಲ್ಲಿಕಾರ್ಜುನ ದೇವಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಧಾರ್ಮಿಕ ಮುಂದಾಳು ಡಾಕ್ಟರ್ ಅನಂತ ಕಾಮತ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಷಾಢ ಮಾಸದಲ್ಲಿ ಪ್ರತಿ ವರ್ಷದಂತೆ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ನೇತೃತ್ವದಲ್ಲಿ ರಾಮಾಯಣ ಸತ್ಸಂಗ ಕಾರ್ಯಕ್ರಮ ಕಾಸರಗೋಡು ಹೃದಯ ಭಾಗವಾದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಜರುಗಿತು. ಹಿರಿಯ ವೈದ್ಯ, ಧಾರ್ಮಿಕ ಮುಂದಾಳು ಡಾಕ್ಟರ್ ಅನಂತ ಕಾಮತ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹರಿದಾಸ ಜಯನಂದ ಕುಮಾರ್ ಹೊಸದುರ್ಗ, ವಿಎಚ್ಪಿ ಕಾಸರಗೋಡು ಪ್ರಖಂಡ ಗೌರವಾಧ್ಯಕ್ಷ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ, ಉಪಾಧ್ಯಕ್ಷ ಗುಣಪಾಲ ಅಮೈ ಉಪಸ್ಥಿತರಿದ್ದರು. ಕಾಸರಗೋಡು ಕನ್ನಡ ಭವನ ಮತ್ತು ಗ್ರಂಥಾಲಯದ ಸ್ಥಾಪಕರಾದ ಡಾಕ್ಟರ್ ವಾಮನ್ ರಾವ್ ಬೇಕಲ್, ವಿಶ್ವ ಹಿಂದೂ ಪರಿಷತ್ ಕಣ್ಣೂರು ವಿಭಾಗದ ಪ್ರಮುಖ್ ಸಂಗಪ್ಪ ಭಂಡಾರಿ ಬಳ್ಳಂಬೆಟ್ಟು ಶುಭ ಹಾರೈಸಿ ಮಾತನಾಡಿದರು. ವಿಎಚ್ಪಿ ಕಾಸರಗೋಡು ಪ್ರಖಂಡ ಅಧ್ಯಕ್ಷ ಗುರುಪ್ರಸಾದ್ ಕೋಟೆಕಣಿ ಸ್ವಾಗತಿಸಿ ಧನ್ಯವಾದವಿತ್ತರು. ಲಕ್ಷ್ಮೀಕಾಂತ ನೆಲ್ಲಿಕುಂಜೆ ಕಾರ್ಯಕ್ರಮ ನಿರೂಪಿಸಿದರು. ಕೆಎನ್ ರಾಮಕೃಷ್ಣ ಹೊಳ್ಳ, ಕಿಶೋರ್ ಎಸ್ವಿಟಿ, ವಸಂತ ಕೆರೆಮನೆ ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿದರು. ವಿದೂಷಿ ವೈಭವಿ ಕುಂಬ್ಳೆ ಅವರಿಂದ ಸೀತಾರಾಮ ಕಲ್ಯಾಣ ಹರಿಕಥಾ ಸತ್ಸಂಗ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಬಿಲ್ಲವ ಸೇವಾ ಸಂಘದ ಆಶ್ರಯದಲ್ಲಿ ಅಭಿನಂದನಾ ಸಭೆಯನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉಪ್ಪಳ ಅಂಬಾರು ಮಲರಾಯ ದೇವಸ್ಥಾನದ ಟ್ರಸ್ಟಿ ವೀರಪ್ಪ ಅಂಬಾರು ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಬಿಲ್ಲವ ಸೇವಾ ಸಂಘದ ಆಶ್ರಯದಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಯಿತು. ಉಪ್ಪಳ ಅಂಬಾರು ಮಲರಾಯ ದೇವಸ್ಥಾನದ ಟ್ರಸ್ಟಿ ವೀರಪ್ಪ ಅಂಬಾರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಕಾಂಗ್ರೆಸ್ ಆವಡು ಕಮ್ಯುನಿಸ್ಟ್ ಆವಡು BJP ಆವಡು ಒವ್ವೇ ಆವಡು ಜಿಲ್ಲೆದ ಒಂಜಿ ಟೀಮ್ ಬೋಡು ಜಿಲ್ಲೆದ ಸಮಸ್ಯೆನ ಕೇಳುವಂಚಿನ ಒಂಜಿ ಎಡ್ಡೆ ಟೀಮ್ ಬೋಡು ಅಟ್ ಒವ್ವೇ ರಾಜಕೀಯ ಕೊಂಡ್ರೆ ಬಲ್ಲಿ ಆಯಾಗ ಅಧ್ಯಕ್ಷ ತಿಕ್ಕಿದ್ರೆ ಎಂಕ ತಿಕ್ಕಿದೀಜಿ ಆಯಾಗ ಕಾರ್ಯದರ್ಶಿ ತಿಕ್ಕಿದ್ರೆ ಎಂಕ ತಿಕ್ಕಿದೀಜಿ ಆಯಾಗ ಬೆತೆ ಬೆತೆ ಜವಾಬ್ದಾರಿ ತಿಕ್ಕಿದ್ರೆ ಎಂಕ ತಿಕ್ಕಿದೀಜಿ ಇಂದು ಬರೇ ಬಲ್ಲಿ ನಮ್ಮ ಒಂಜಿ ಟೀಮು ಇಡೀ ಜಿಲ್ಲೆಡು ಕಾಸರಗೋಡು ಮಂಜೇಶ್ವರಡು ಇತ್ತಿನ ಮಾತ ಬಿಲ್ಲವ ಬಂಧುಗಳನ್ನ ಸಮಸ್ಯೆನ ಕೇರಿಯರೆ ಎಡ್ಡೆ ಕಾರ್ಯಡು ಭಾಗವಹಿಸ್ಯಾರೆ ಅದೇ ರೀತಿ ಇನಿ ನಮ್ಮ ನೆಟ್ ಕಂದಾಯ ಇಲಾಖೆಡು ನಮ್ಮ ಮಕ್ಕಳು ದುಂಬುವರಡು ಬಿಲ್ಲವ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಕೆ ಕಮಲಾಕ್ಷ ಸುವರ್ಣ ಅಧ್ಯಕ್ಷತೆ ವಹಿಸಿದರು. ಸಮಾರಂಭದಲ್ಲಿ 2025-26ನೇ ಸಾಲಿನ SLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ಸಮಾಜದ ಪ್ರಮುಖರನ್ನು ಸನ್ಮಾನಿಸಲಾಯಿತು. ಕಾಸರಗೋಡು ನಗರಸಭೆಯ ಕೌನ್ಸಿಲರ್ KR ಹರೀಶ್, ಅಶೋಕ್ ಬಾಡೂರು, ಕೆ ಸರೋಜಿನಿ, ಚಂದ್ರಶೇಖರ ಚಿಪ್ಲಿಕೋಟೆ, ಕೆ ಸುರೇಶ್ ಸುವರ್ಣ, ಲವ ಮೀಪುಗುರಿ, ಕೆ ಶಿವ, ನಾರಾಯಣ ಕೊರಕೋಡು, ವಸಂತಿ ಟೀಚರ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಉಪಾಧ್ಯಕ್ಷ ಕೆ ಭಾಸ್ಕರ ಸ್ವಾಗತಿಸಿ, ಜಿಲ್ಲಾ ಕಾರ್ಯದರ್ಶಿ ರವಿ ಕೋಟೆಕಾರು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ವತಿಯಿಂದ ಮಂಗಳೂರು ಮಂಗಳಾದೇವಿ ಸನ್ನಿಧಿಯಲ್ಲಿ ಶನಿವಾರ ಹಿರಿಯ ಕಲಾವಿದ ವಾಸು ಬಾಯರು ಅವರಿಗೆ ಯಕ್ಷಶ್ರೀ ರಕ್ಷಾ ಗೌರವ ಪ್ರಶಸ್ತಿ 2026 ಪ್ರದಾನ ಮಾಡಲಾಯಿತು. ಅನೇಕ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ವತಿಯಿಂದ ಮಂಗಳೂರು ನಗರದ ಮಂಗಳದೇವಿ ಸನ್ನಿಧಿಯಲ್ಲಿ ಶನಿವಾರ ಹಿರಿಯ ಕಲಾವಿದ ವಾಸು ಬಾಯರ್ ಅವರಿಗೆ ಯಕ್ಷಶ್ರೀ ರಕ್ಷಾ ಗೌರವ ಪ್ರಶಸ್ತಿ 2026 ಪ್ರದಾನ ಮಾಡಲಾಯಿತು. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ದುಬೈ ಸದಸ್ಯರಿಂದ ಮಂಗಳದೇವಿ ಕ್ಷೇತ್ರದಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅತಿಥಿಯಾಗಿದ್ದ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಎಂ ಅರುಣ್ ಐತಾಳ್ ಮಾತನಾಡಿ, ಮಕ್ಕಳ ಆಸಕ್ತಿ, ಹೆತ್ತವರ ಪ್ರೋತ್ಸಾಹ, ಗುರುಗಳ ಪರಿಶ್ರಮದಿಂದ ದುಬೈನ ಮಕ್ಕಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರದ ಕೊಡುಗೆ ಅಮೋಘ ಎಂದು ಹೇಳಿದರು. ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯ ಸತೀಶ್ ಅಡಪ ಮಂಜೇಶ್ವರ, ಸುರತ್ಕಲ್ ನಾಟ್ಯಾಂಜಲಿ ಕಲಾ ಅಕಾಡೆಮಿ ನಿರ್ದೇಶಕ ವಿದ್ವಾನ್ ಚಂದ್ರಶೇಖರ ನಾವಡ ಅತಿಥಿಗಳಾಗಿದ್ದರು. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಸಂಚಾಲಕ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಸ್ವಾಗತಿಸಿದರು. ಚೇತನ್ ಶೆಟ್ಟಿ ನಿರೂಪಿಸಿದರು. ಯಕ್ಷಗಾನ ಪ್ರದರ್ಶನವನ್ನು ಆಧ್ಯಾತ್ಮಿಕ ಗುರು ಜನನಿದಾಸ್ ಉದ್ಘಾಟಿಸಿದರು. ಬಹರೇನ್ ಕನ್ನಡ ಸಂಘದ ಯಕ್ಷಕೂಟ ನಿಕಟಪೂರ್ವ ಸಂಘಟಕ ರಮೇಶ್ ಮಂಜೇಶ್ವರ, ಪತ್ರಕರ್ತ ಹರೀಶ ಕಲ್ಕುಂದ, ಮಂಗಳದೇವಿ ದೇವಸ್ಥಾನ ಕಚೇರಿ ಅಧೀಕ್ಷಕ ರಂಜಿತ್ ಕುಮಾರ್ ಅತಿಥಿಗಳಾಗಿದ್ದರು. ಯಕ್ಷಗಾನ ಗುರು ಶೇಖರ ಡಿ ಶೆಟ್ಟಿಗರ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸಾವರ್ಕರ್ ಪ್ರಶ್ನಾವಳಿ ವಿವಾದದಲ್ಲಿ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಂಡಿರುವುದನ್ನು ಸ್ವೀಕರಿಸಲಾಗುವುದಿಲ್ಲ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್. ಕಲೆಕ್ಟರೇಟ್ನಲ್ಲಿ ಹಿರಿಯ ಗುಮಸ್ತೆ ಆಶಲತಾ ಸಾವಿನ ಬಗ್ಗೆ ತನಿಖೆಗೆ ಜಿಲ್ಲಾಧಿಕಾರಿಯಿಂದ ಆದೇಶ. ತನಿಖೆಯ ಉಸ್ತುವಾರಿಯನ್ನು ವಹಿಸಿಕೊಂಡ ಎಡಿಎಂ. ಪಿಟ್ ಎನ್ಡಿಪಿಎಸ್ ಕಾನೂನು ಕಾಯ್ದೆಯಡಿ ಓರ್ವ ವ್ಯಕ್ತಿ ತಡೆಗಟ್ಟುವ ಬಂಧನದಲ್ಲಿ. ಪಾಡಿ ಗ್ರಾಮದ ಬೆಳ್ಳೂರಡ್ಕ ಕಲ್ಲಕಟ್ಟೆಯ ನಿವಾಸಿ ಅಬ್ದುಲ್ ಮುನವೀರ್ ಎಂಬಾತನ ಬಂಧನ. ದಿನಸಿ ವಸ್ತುಗಳ ಬೆಲೆ ಗಗನಕ್ಕೇರಿಕೆ. ಕಳೆದ 1 ತಿಂಗಳಿನಿಂದ ಮಾರುಕಟ್ಟೆಯಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಗಣನೀಯ ಏರಿಕೆ. ಜನತೆ ಸಂಕಷ್ಟದಲ್ಲಿ. ಆಟಿಕಳಂಜ ಗಡಿ ಪ್ರದೇಶವಾದ ಮಂಜೇಶ್ವರ, ಕುಂಜತ್ತೂರು, ತೂಮಿನಾಡಿನಲ್ಲಿ ಮನೆ ಮನೆಗೆ ಭೇಟಿ. ಸಂಸ್ಕೃತಿಯ ಉಳಿವಿನ ಸಂಕೇತವಾಗಿ ಕಂಡುಬಂದ ಆಟಿಕಳಂಜ. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ವತಿಯಿಂದ ರಾಮಾಯಣ ಮಾಸಾಚರಣೆ. ಕಾರ್ಯಕ್ರಮದ ಅಂಗವಾಗಿ ರಾಮಾಯಣ ಕಥೆಯ ಸತ್ಸಂಗಕ್ಕೆ ಅದ್ದೂರಿಯ ಚಾಲನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.